ಇದೇನು ಹೊಸ ಕಾಯಿಲೆ ಅಲ್ಲ, ವರ್ಷಾಂಗಟ್ಲೆಯಿಂದ ಇರೋಂಥದ್ದು ಗಾಲ್ ಬ್ಲಾಡರ್ ಸ್ಟೋನ್. ಬೇರೆ ಮಿಲ್ಕ್ ಪ್ರಾಡಕ್ಟ್ಸ್ ತಿನ್ಬೇಡಿ ಅಥವಾ ನೀವು ತುಪ್ಪ ಹಾಕ್ಕೊಳ್ಳೇಬೇಡಿ ಅನ್ನೋದ್ರಲ್ಲಿ ಲಾಜಿಕ್ ಇಲ್ಲ. ಇದನ್ನು ತಿಂದರೆ ಕರಗುತ್ತೆ ಅಥವಾ ಇದು ತಿಂದರೆ ಜಾಸ್ತಿ ಆಗುತ್ತೆ ಅನ್ನೋ ಥರದ್ದಿಲ್ಲ. ನಿಮಗೆ 1 mm 2 mm ಈಗ ಸಾಸಿವೆ ಕಾಳು ಥರನೂ ಸ್ಟೋನ್ಸ್ ಫಾರ್ಮೇಷನ್ ಆಗಬಹುದು. ನೀವು ಇಷ್ಟು ದುಡ್ಡು ಖರ್ಚು ಮಾಡಿ ಒಂದು ಮಾತ್ರೆ 2 ವರ್ಷ ನುಂಗಿದ ಮೇಲೂ ಅದಾದ್ಮೇಲೆ 2 ವರ್ಷ ಆದ್ಮೇಲೆ ನಾನು ಸರ್ಜರಿ ಅಂದ್ರೆ ನೀವು ಕೇಳ್ತೀರಾ 2 ವರ್ಷ ಮುಂಚೆನೆ ಮಾಡ್ಬೋದಿತ್ತಲ್ಲ, ಈ ದುಡ್ಡು ಯಾಕೆ ಖರ್ಚು ಮಾಡದೆ ಅಂತ. ಹೌದು. ಆ ಪಿತ್ತ ನಾಳದಲ್ಲಿ ಹೋಗಿ ಬ್ಲಾಕ್ ಆದ್ರೆ ಅವಾಗ ನಿಮಗೆ ಜಾಂಡಿಸ್ ಆಗೋದು, ಲಿವರಲ್ಲಿ ಇನ್ಫೆಕ್ಷನ್ ಆಗೋದು ಎಲ್ಲ ಕಾಂಪ್ಲಿಕೇಶನ್ಸ್ ಆರ್ ಹೈಯರ್. ಇದು ಕೆಲವೊಂದ್ಸತಿ ನಾವು 300-400 ಸ್ಟೋನ್ ಒಂದು ಪಿತ್ತಕೋಶದಿಂದ ತೆಗ್ದಿರೋ ಸಂದರ್ಭಗಳು ಇದಾವೆ. ಡಾಕ್ಟ್ರೇ ನನಗೆ ಆಪರೇಷನ್ ಬೇಡ, ಟ್ಯಾಬ್ಲೆಟ್ ಅಲ್ಲಿ ಇದನ್ನ ಕರಗಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳ್ತಾರ ಹೇಗೆ ಅಂತ. ಇದು ಟ್ಯಾಬ್ಲೆಟ್ ಅಲ್ಲೇ ಕರಗಿಸ್ಬೋದಾ, ಸರ್ಜರಿ ಮಾಡಲೇಬೇಕಾ ಅನ್ನೋದು ವೆರಿ ಕಾಮನ್ ಕ್ವೆಶ್ಚನ್ಸ್. ಹೌದು, ಈಗ ಬರೀ ಗಾಲ್ ಬ್ಲಾಡರ್ ಅಲ್ಲಿ ಪಿತ್ತಕೋಶದ ಒಳಗಡೆ ಇದ್ರೆ ಅದಕ್ಕೆ ನಾವು ಶಸ್ತ್ರಚಿಕಿತ್ಸೆಯಲ್ಲಿ ಪಿತ್ತಕೋಶನ ತೆಗಿತೀವಿ. ಸೊ ಗಾಲ್ ಬ್ಲಾಡರ್ ಎಂಟೈರ್ ಗಾಲ್ ಬ್ಲಾಡರ್ ಅನ್ನ ತೆಗೆದ್ಬಿಟ್ಟು ಬರ್ತೀವಿ, ಬರೀ ಕಲ್ಲನ್ನು ತೆಗಿಯೋದಿಲ್ಲ. ನಮ್ ಗಾಡಿನೇ ನಾವು ವರ್ಷ ಒಂದೊಂದು ಸರ್ವಿಸಿಂಗ್ ಕೊಟ್ಟಾಗ ಇದು ಬಾಡಿ ನಾವು ಸರ್ವಿಸಿಂಗ್ ಅಂತ ಅಲ್ಲ, ಬಟ್ ಅಟ್ ಲೀಸ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳೋದು ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಸ್ಟೋನ್ ಆಯ್ತು ಅಂತ ಹೇಳಿದಾಗ ನಾವು ಕಾಮನ್ ಆಗಿ ಕಿಡ್ನಿ ಸ್ಟೋನ್ ಬಗ್ಗೆ ಕೇಳಿರ್ತೀವಿ. ಕಿಡ್ನಿ ಸ್ಟೋನ್ ಆಯ್ತಂತೆ ಅಥವಾ ಅವರಿಗೆ ಕಿಡ್ನಿಯಲ್ಲಿ ಏನೋ ಸಮಸ್ಯೆ ಆಯಿತು ಅಂತ. ಆದರೆ ಸ್ಟೋನ್ ಅಂದ ತಕ್ಷಣ ಬರೀ ಅದೊಂದು ಕಿಡ್ನಿಯಲ್ಲಿ ಮಾತ್ರ ಆಗುವಂಥದ್ದಲ್ಲ, ಪಿತ್ತಕೋಶದಲ್ಲೂ ಕೂಡ ಕಲ್ಲುಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದಿದ್ರೂ ಕೂಡ ಅದರ ಬಗ್ಗೆ ಡೀಪ್ ಇನ್ಫಾರ್ಮೇಶನ್ ತಿಳಿದಿರ್ಲಿಕ್ಕಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತ್ತಕೋಶ ನಮ್ಮ ಆರೋಗ್ಯಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ, ಅಲ್ಲಿ ಒಂದು ವೇಳೆ ಕಲ್ಲು ಉಂಟಾಯಿತು ಅಂತ ಹೇಳಿದಾಗ ಯಾವ ಸಮಸ್ಯೆ ಉಂಟಾಗಬಹುದು ಅಥವಾ ಯಾವ ಜಾಗದಲ್ಲಿ ಕಲ್ಲುಗಳು ಇದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನ ತಡೆಗಟ್ಟೋದು ಹೇಗೆ ಅಥವಾ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಎಲ್ಲಾ ಪಿತ್ತಕೋಶದ ಕಲ್ಲುಗಳಿಗೂ ಸರ್ಜರಿ ಬೇಕೇ ಬೇಕಾಗುತ್ತಾ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೌಶಿಕ್ ಸುಬ್ರಹ್ಮಣ್ಯನ್, ಸೀನಿಯರ್ ಕನ್ಸಲ್ಟೆಂಟ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ, ಆಸ್ಟರ್ ವೈಟ್ಫೀಲ್ಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸ್ಟೋನ್ ಅಂತ ಬಂದಾಗ ನಾವು ಕಾಮನ್ ಆಗಿ ಯೋಚನೆ ಮಾಡುವಂಥದ್ದು ಕಿಡ್ನಿ ಸ್ಟೋನ್ ಬಗ್ಗೆ, ಬಟ್ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂಥದ್ದು ಪಿತ್ತಕೋಶದ ಕಲ್ಲಿನ ಬಗ್ಗೆ ಅಥವಾ ಗಾಲ್ ಸ್ಟೋನ್ ಅಂತ ನಾವೇನ್ ಕರಿತೀವಿ. ಈಗ ಸ್ಟೋನ್ ಇದೆ ಅಂತ ಪತ್ತೆ ಆದ್ಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಇದ್ದೇ ಇರುತ್ತೆ. ಸೊ ಕಾಮನ್ ಆಗಿ ಜನರಿಗೆ ಆಪರೇಷನ್ ಬೇಕಾಗಿರೋದಿಲ್ಲ, ಅಂದ್ರೆ ಅದನ್ನ ಫಸ್ಟ್ ಆಪ್ಷನ್ ಆಗಿ ಯಾರು ಇಟ್ಕೊಳ್ಳೋದಿಲ್ಲ. ಫಸ್ಟ್ ಟ್ಯಾಬ್ಲೆಟ್ ಅಲ್ಲಿ ಕರಗುತ್ತಾ ಅನ್ನೋದು ಒಂದು ನೋಡ್ತಾರೆ. ಸೊ ಕಾಮನ್ ಆಗಿ ನಿಮ್ಮ ಹತ್ರ ಈ ತರ ಡಿಟೆಕ್ಟ್ ಆಯ್ತು ಅಂದಾಗ ಪೇಷಂಟ್ಗಳು, ಡಾಕ್ಟ್ರೇ ನನಗೆ ಆಪರೇಷನ್ ಬೇಡ, ಟ್ಯಾಬ್ಲೆಟ್ ಅಲ್ಲಿ ಇದನ್ನ ಕರಗಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳ್ತಾರ ಹೇಗೆ ಅಂತ ಕೇಳ್ತಾರೆ. ಇದು ಹಾಗೇನೆ ವೆರಿ ಕಾಮನ್ ಕ್ವೆಶ್ಚನ್. ಇದು ಟ್ಯಾಬ್ಲೆಟ್ ಅಲ್ಲೇ ಕರಗಿಸ್ಬೋದಾ, ಸರ್ಜರಿ ಮಾಡಲೇಬೇಕಾ ಅನ್ನೋದು ವೆರಿ ಕಾಮನ್ ಕ್ವೆಶ್ಚನ್ಸ್. ಇದನ್ನ ಈ ಕ್ವೆಶ್ಚನ್ಸ್ ಆಸ್ ಅ ಡಾಕ್ಟರ್, ಆಸ್ ಅ ಸೈಂಟಿಸ್ಟ್ ನಮ್ಮಲ್ಲೂ ಇದೇನು ಹೊಸ ಕಾಯಿಲೆ ಅಲ್ಲ, ವರ್ಷಾಂಗಟ್ಲೆಯಿಂದ ಇರೋಂಥದ್ದು ಗಾಲ್ ಬ್ಲಾಡರ್ ಸ್ಟೋನ್ಸ್. ಇದನ್ನು ನಾವು ರಿಸರ್ಚ್ ಮಾಡಿದೀವಿ. ಕೆಲವೊಂದು ಮಾಲಿಕ್ಯೂಲ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ, ಬಟ್ ದೇ ಆರ್ ನಾಟ್ ರಿಯಲಿ ಸಕ್ಸಸ್ಫುಲ್. ಈಗ ಸೈಂಟಿಫಿಕ್ ಎವಿಡೆನ್ಸ್ ಅಂತ ನಾವು ನೋಡಿದ್ರೆ ಗಾಲ್ ಬ್ಲಾಡರ್ ಸ್ಟೋನಿಗೆ ಒಂದು ಔಷಧಿ ಇದೆ, ಅದನ್ನ ಕೊಡಬಹುದು. ಬಟ್ ಅದು ಕೊಡ್ಲಿಕ್ಕೆ ಕೆಲವೊಂದು ಕ್ರೈಟೀರಿಯಾ ಇದೆ, ಸ್ಟೋನ್ಸ್ ಹಿಂಗಿರ್ಬೇಕು, ಇಷ್ಟಿರ್ಬೇಕು ಅಂತ. ಬಟ್ ಅದನ್ನು ಅಟ್ಲೀಸ್ಟ್ 1 year ಅಥವಾ 2 years ತನಕ ನೀವು ತಗೊಂಡ್ರೆ ಕರಗೋ ಚಾನ್ಸಸ್ ಇರುತ್ತೆ ಅಂತ ಇದೆಯೇ ಹೊರತು ಕರಗುತ್ತೆ ಅಂತ ಇಲ್ಲ. ಅಂದ್ರೆ ಖಂಡಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಕರಗಬಹುದು, ಸಾಧ್ಯತೆ ಇದೆ, ಶೋರ್ ಆಗಿ ಹೇಳೋದಕ್ಕೆ ಆಗೋದಿಲ್ಲ ಅಂತ. ಸೊ ಹಂಗಿದ್ದಾಗ ಖಂಡಿತವಾಗಿ ನಾನು ಹೇಳಕ್ ಆಗಲ್ಲ ಅಂದ್ಮೇಲೆ ನೀವು ಅಷ್ಟು 2 ವರ್ಷ ನೀವು ಒಂದು ಮಾತ್ರೆ ನುಂಗಬೇಕು ಅಂತ ಆದ್ರೆ ನೀವು ಕಾಸ್ಟ್ ವರ್ಸಸ್ ಬೆನಿಫಿಟ್ ನೋಡಿದ್ರೆ, ನೀವು ಇಷ್ಟು ದುಡ್ಡು ಖರ್ಚು ಮಾಡಿ ಒಂದು ಮಾತ್ರೆ 2 ವರ್ಷ ನುಂಗಿದ ಮೇಲೂ ಅದಾದ್ಮೇಲೆ 2 ವರ್ಷ ಆದ್ಮೇಲೆ ನಾನು ಸರ್ಜರಿ ಅಂದ್ರೆ ನೀವು ಕೇಳ್ತೀರಾ 2 ವರ್ಷ ಮುಂಚೆನೆ ಮಾಡ್ಬೋದಿತ್ತಲ್ಲ, ಈ ದುಡ್ಡು ಯಾಕೆ ಖರ್ಚು ಮಾಡದೆ ಅಂತ. ಸೊ ಆಸ್ ಅ ರೂಲ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತೀವಿ, ಅಂದ್ರೆ ಮಾತ್ರೆಗಳು ಕೊಡೋದು ಇಸ್ ವಿ ಡೋಂಟ್ ಡೂ ಇಟ್. ಕೆಲವೊಂದು ಪೇಷಂಟ್ ಅಲ್ಲಿ ನಾವು ಟ್ರೈ ಮಾಡ್ತೀವಿ, ಬಟ್ ಬೈ ಅಂಡ್ ಲಾರ್ಜ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಡಸ್ ನಾಟ್ ವರ್ಕ್. ಓಕೆ, ಸೊ ಟ್ಯಾಬ್ಲೆಟ್ ಅಲ್ಲೇ ಆಗೋದಿಲ್ಲ ಅಂತ. ಓಕೆ, ಇನ್ನು ಇದೇ ವಿಚಾರದಲ್ಲಿ ಆಹಾರ, ಯಾವ ಆಹಾರ ಸೇವಿಸಬೇಕು? ಕಾಮನ್ ಆಗಿ ಎಲ್ಲರಲ್ಲಿ ಒಂದು ಕ್ವಶನ್ ಇರುತ್ತೆ, ಡಾಕ್ಟರ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ. ಸೊ ಇಂಥ ಟೈಮಲ್ಲಿ ಸ್ಪೈಸಿ ಫುಡ್ ಅವಾಯ್ಡ್ ಮಾಡಬೇಕು, ನಾನ್ ವೆಜ್ ತಿನ್ಬಾರ್ದು ಅಥವಾ ಮಿಲ್ಕಿ ಪ್ರಾಡಕ್ಟ್ಸ್ ಅನ್ನ ಯಾವುದು ತಿನ್ಬಾರ್ದು, ಆ ಥರ ಏನಾದ್ರೂ ಇದೆಯಾ? ಸೊ ಯಾವ ಡಯಟ್ ಪ್ಲಾನ್ ಅನ್ನ ಕೊಡ್ತೀರಾ ನೀವು ಅಂತ? ಈಗ ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಕಂಡ ಮೇಲೆ
ಈಗ ಇನ್ಸಿಡೆಂಟಲ್ ಆಗಿ ಅಂದ್ರೆ ಆನ್ಯುವಲ್ ಹೆಲ್ತ್ ಚೆಕ್ ಅಲ್ಲಿ ಕಂಡು ಬಂದಿರೋ ಪೇಷಂಟ್ಸಿಗೆ ಹೇಳೋದಿಷ್ಟೇನೆ, ಹ್ಮ್. ಅದು ಕಾಂಪ್ಲಿಕೇಟ್ ಆಗಿಲ್ಲ, ಹ್ಮ್. ನೋವು ಬಂದಿಲ್ಲ, ಕಂಡು ಬಂದಿದೆ ಅಷ್ಟೇ. ಹ್ಮ್. ನೀವು ಈಗ ನಾನು ಮುಂಚೆ ಹೇಳಿರೋ ತುಪ್ಪ, ಬೆಣ್ಣೆ, ಎಣ್ಣೆಯಲ್ಲಿರೋದನ್ನ ನೀವು ತಿಂದಾಗ ನೋವು ಬರ್ತಿದೆ ಅಂತಾದ್ರೆ ಇನ್ನೂ ಕಾಂಪ್ಲಿಕೇಟ್ ಆಗೋಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ. ಸೊ ಯು ಶುಡ್ ಟ್ರೈ ಅಂಡ್ ಅವಾಯ್ಡ್ ದಟ್ ಕೈಂಡ್ ಆಫ್ ಫುಡ್ ಅಂತ. ಬಟ್ ಬೇರೆ ಮಿಲ್ಕ್ ಪ್ರಾಡಕ್ಟ್ಸ್ ತಿನ್ಬೇಡಿ ಅಥವಾ ನೀವು ತುಪ್ಪ ಹಾಕೊಳ್ಳೇಬೇಡಿ ಅನ್ನೋದ್ರಲ್ಲಿ ಲಾಜಿಕ್ ಇಲ್ಲ. ಯಾಕಂದ್ರೆ ಸ್ಟೋನ್ ಫಾರ್ಮೇಶನ್ ಆಗುತ್ತೆ, ಕೊಲೆಸ್ಟ್ರಾಲ್ ಇಂದ ಆಗೇ ಆಗುತ್ತೆ. ಸೊ ಇದು ತಿನ್ಬೇಡಿ ಅಂತ ಹೇಳೋದಿಲ್ಲ, ಇದು ತಿಂದಾಗ ಸ್ವಲ್ಪ ಗಮನ ಇರ್ಲಿ, ನೋವು ಬರ್ತಿದ್ಯಾ ಅಂತ ಒಂದು ಗಮನಿಸಿ ಅಂತ ನಾವು ಎಜುಕೇಟ್ ಮಾಡಿ ಕಳಿಸ್ತೀವಿ ಹೊರತು ಇದನ್ನ ತಿಂದ್ರೆ ಕರಗುತ್ತೆ ಅಥವಾ ಇದು ತಿಂದ್ರೆ ಜಾಸ್ತಿ ಆಗುತ್ತೆ ಅನ್ನೋ ತರದಿಲ್ಲ. ಸೊ ಆ ತರದ ಪರ್ಟಿಕ್ಯುಲರ್ ಆಗಿ ಫುಡ್ ತಿನ್ಲೇಬೇಕು ಅಥವಾ ಇದನ್ನ ತಿನ್ಬಾರ್ದು ಆ ತರದ್ದು ಏನು ಇರೋದಿಲ್ಲ ಅಂತ. ಅದೇ ಆಯಿಲಿ ಫುಡ್ ತಿಂದಾಗ ನಿಮಗೆ ನೋವು ಬಂದ್ರೆ ಇಟ್ ಇಸ್ ಅದನ್ನ ಅವಾಯ್ಡ್ ಮಾಡಿ ಅಂತ ಅವಾಯ್ಡ್ ಮಾಡಿ. ಅಥವಾ ಒಂದ್ಸತಿ ನೋವು ಬಂತು ಅಂತಂದ್ರೆ ಕಾಂಪ್ಲಿಕೇಟ್ ಆಗೋ ಚಾನ್ಸಸ್ ಹೈಯರ್ ಅಲ್ಲ. ಕಾಂಪ್ಲಿಕೇಟ್ ಆದಾಗ ಅದು ಕಾಂಪ್ಲಿಕೇಟ್ ಆಗೋದು ಮಧ್ಯರಾತ್ರಿನೂ ಆಗ್ಬೋದು, ನೀವು ಎಲ್ಲ ಒಂದು ಟ್ರಿಪ್ಪಿಗೆ ಹೋದಾಗನೂ ಆಗ್ಬೋದು. ಅವಾಗ ನಿಮ್ ಸರ್ಕಲ್ ಆಫ್ ಡಾಕ್ಟರ್ಸ್, ನಿಮ್ದು ಹೋಟೆಲಲ್ಲಿ ಇರ್ತೀರಾ, ಹಾಸ್ಪಿಟ್ಲಿಗೆ ಹೋಗಕ್ ಆಗಲ್ಲ, ಅದೆಲ್ಲ ಚಾನ್ಸಸ್. ಅದು ಸೊ ಫ್ಯಾಟಿ ಫುಡ್ ಅನ್ನು ಅವಾಯ್ಡ್ ಮಾಡಿ ಅಂತೀವಿ ಹೊರತು ತಿನ್ಬೇಡಿ ಅಂತ ಆ ತರದ್ದು ಯಾವುದು. ಓಕೆ. ಸೊ ಈಗ ಪಿತ್ತಕೋಶದ ಕಲ್ಲು ಯಾವ ಸೈಜ್ ಅಲ್ಲಿ ಇರುತ್ತೆ, ಅಲ್ಲಿ ಎಷ್ಟು ಕಲ್ಲಿರುತ್ತೆ, ಅಂದ್ರೆ ಎಷ್ಟು ಸ್ಟೋನ್ ಫಾರ್ಮ್ ಆಗಿರುತ್ತೆ ಅನ್ನೋದು ಟ್ರೀಟ್ಮೆಂಟ್ ಅಲ್ಲಿ ಮ್ಯಾಟರ್ ಆಗುತ್ತೆ ಸರ್? ನಾನು ಇದನ್ನ ಪೇಷಂಟಿಗೆ ಹೇಳಬೇಕಾದ್ರೆ ನಾನು ಹೇಳೋದು, ನಿಮಗೆ ಅದು ಮ್ಯಾಟರ್ ಆಗಕೂಡದು. ಇಟ್ ಇಸ್ ಬೈನರಿ ಅಂತೀನಿ ನಾನು. ಪಿತ್ತಕೋಶದಲ್ಲಿ ಕಲ್ಲು ಐದರ್ ಇದೆ ಅಥವಾ ಇಲ್ಲ, ಎರಡೇ. ದಟ್ ಇಸ್ ಫಾರ್ ದ ಪೇಷಂಟ್. ನೀವು ಡಾಕ್ಟರ್ ಟು ಡಾಕ್ಟರ್ ಇನ್ನೊಬ್ರು ಡಿಸ್ಕಸ್ ಮಾಡ್ತಿದ್ದಾಗ ದಟ್ ಡಸ್ ಮ್ಯಾಟರ್. ಬಟ್ ಅದು ಏನಕ್ಕೆ ಆ ಡಿಫ್ರೆನ್ಸ್ ಅಂತಂದ್ರೆ, ಕೆಲವೊಂದೆಲ್ಲ ಸ್ವಲ್ಪ ಟೆಕ್ನಿಕಲ್ ಆಗುತ್ತೆ, ಪೇಷಂಟಿಗೆ ನಾವು ತಿಳಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೆಂಗೆ ಅಂತಂದ್ರೆ, ಪಿತ್ತಕೋಶದಿಂದ ಪಿತ್ತನಾಳಕ್ಕೆ ಸೇರುವ ಒಂದು ಇನ್ನೊಂದು ಚಿಕ್ಕ ನಾಳ ಇದೆ, ಸಿಸ್ಟಿಕ್ ಡಕ್ಟ್ ಅಂತ ಕರಿತೀವಿ. ಅದ್ರದ್ದು ಸೈಜು ಒಂದು 5 mm 4 to 5 mm ಇರುತ್ತೆ. ನಿಮ್ ಕಲ್ಲು 1 ಸೆಂಟಿಮೀಟರ್ ಆಗಿದ್ರೆ ಆ 5 mm ಡಕ್ಟ್ ಒಳಗಡೆ ಹೋಗೋ ಸಾಧ್ಯತೆಗಳು ಇಲ್ಲ, ಹೌದಾ? ಸೊ ದ ಚಾನ್ಸಸ್ ಆಫ್ ಕಾಂಪ್ಲಿಕೇಶನ್ ಆರ್ ಡಿಫ್ರೆಂಟ್. ಬಟ್ ದ ಸೇಮ್ ಸ್ಟೋನ್ ದೊಡ್ಡದಾಗಿರುತ್ತೆ, ಅದ್ರ ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ ಇಲ್ಲ ಅಂತ. ಎರಡನೇದು, ನಿಮಗೆ 1 mm 2 mm ಈಗ ಸಾಸಿವೆ ಕಾಳು ತರನೂ ಸ್ಟೋನ್ಸ್ ಫಾರ್ಮೇಶನ್ ಆಗಬಹುದು. ಸೊ ಆ ತರದ್ದು ಕೆಲವೊಂದ್ಸತಿ ನಾವು 300-400 ಸ್ಟೋನ್ ಒಂದು ಪಿತ್ತಕೋಶದಿಂದ ತೆಗ್ದಿರೋ ಸಂದರ್ಭಗಳು ಇದಾವೆ. 300-400 ಸ್ಟೋನ್? ಹೌದು. ಸೊ ಅವಾಗ ಅದೆಲ್ಲ ಸಾಸಿವೆ ಕಾಳು ತರ ಇಷ್ಟಿಷ್ಟೇ ಸಣ್ಣ ಸಣ್ಣದಿರುತ್ತೆ. ಸೊ ಈ ಸಾಸಿವೆ ಕಾಳು 4 mm ಡಕ್ಟ್ ಒಳಗಿಂದ ಹೋಗ್ಬೋದಾ? ಚಾನ್ಸಸ್ ಇದೆಯಾ? ಸೊ ಅವಾಗ ಅದು ಹೋದಾಗ ಆ ಪಿತ್ತ ನಾಳದಲ್ಲಿ ಹೋಗಿ ಬ್ಲಾಕ್ ಆದ್ರೆ ಅವಾಗ ನಿಮಗೆ ಜಾಂಡಿಸ್ ಆಗೋದು, ಲಿವರ್ ಅಲ್ಲಿ ಇನ್ಫೆಕ್ಷನ್ ಆಗೋದು ಎಲ್ಲ ಕಾಂಪ್ಲಿಕೇಶನ್ಸ್ ಆರ್ ಹೈಯರ್. ಅಥವಾ ಪ್ಯಾನ್ಕ್ರಿಯಾಸ್ ಅನ್ನೋ ಒಂದು ಆರ್ಗನ್ ಇದೆ, ಅದು ಊದ್ಕೊಳ್ಳೋ ಚಾನ್ಸಸ್, ಪ್ಯಾನ್ಕ್ರಿಯಾಟೈಟಿಸ್ ಅಂತೀವಿ. ದೇ ಆರ್ ಆಲ್ ಕಾಂಪ್ಲಿಕೇಶನ್ಸ್ ನಾವು ಬೇಡ ಅಂತ ಅನ್ಕೊಂತಿರೋದು. ಸೊ ಅದು ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ನಮಗೆ ಪ್ಯಾನ್ಕ್ರಿಯಾಟೈಟಿಸ್ ಅಂತ ಆದಾಗ ಸ್ಟೋನ್ ಸೈಜು ಅದು ಎಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಆಸ್ ಅ ಪೇಷಂಟ್ ಅಂತ ನೀವು ನೋಡಿದಾಗ ಅಗೇನ್ ದಿಸ್ ಇಸ್ ಟು ಟೆಕ್ನಿಕಲ್, ನಿಮಗೆ ಇದೆ ಇಲ್ಲ ಅಷ್ಟು ಸಾಕು. ಓಕೆ, ಅಲ್ಲಿ ಸೈಜು ಅಥವಾ ಕೌಂಟ್ ಮ್ಯಾಟರ್ ಆಗಲ್ಲ ಅಂತ. ಹಾಗಾದ್ರೆ ಈ ತರ ಸ್ಟೋನ್ಗಳು ಜೀವಕ್ಕೇನು ಅಪಾಯ ಮಾಡಲ್ಲ ಅಂತಾನೆ ಸರ್? ಗಾಲ್ ಬ್ಲಾಡರ್ ಒಳಗಡೆ, ಪಿತ್ತಕೋಶದ ಒಳಗಡೆ ಇರುವ ತನಕ ಜೀವಕ್ಕೇನು ಅಪಾಯ ಇಲ್ಲ. ಅದು ಪಿತ್ತ ನಾಳದಲ್ಲಿ ಬಂದು ಬ್ಲಾಕ್ ಆದ್ರೆ ಅವಾಗ, ಯಾಕಂದ್ರೆ ಪಿತ್ತ ರಸ ಬರೋ ದಾರಿನೂ ಈಗ ಬ್ಲಾಕ್ ಆಯ್ತು, ಸೊ ಜಾಂಡಿಸ್ ಆಗುತ್ತೆ. ಅಥವಾ ನಾ ಮುಂಚೆ ಹೇಳಿರೋ ತರ ಪ್ಯಾನ್ಕ್ರಿಯಾಸ್ ಊದ್ಕೊಂಡ್ರೆ, ಪ್ಯಾನ್ಕ್ರಿಯಾಟೈಟಿಸ್ ಆದ್ರೆ, ಪೇಷಂಟ್ ಅನ್ನ ನಾನು ನನ್ನ ಕೆರಿಯರ್ ಅಲ್ಲಿ ಆ ತರ ಪೇಷಂಟ್ ಅನ್ನು ಕಳ್ಕೊಂಡಿರೋ ಸಂದರ್ಭಗಳು ಇದಾವೆ. ಸೊ ಇಟ್ ಕ್ಯಾನ್ ಬಿಕಮ್ ಲೈಫ್ ಥ್ರೆಟನಿಂಗ್. ಸೊ ಅವಾಗ ಇದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೇನೆ ನಮಗೆ ಗೊತ್ತಾದ ಮೇಲೆ ಏನಾದ್ರು ಒಂದು ಕ್ರಮ ತಗೋಬೇಕು ಅಂತ. ನಾವು ಅಲ್ಲಿ ತನಕ ಕೊನೆ ಕತ್ತಿಗೆ ಬರೋ ತನಕ ವೇಟ್ ಕಾಯಬಾರದು ಅಂತ ಹೇಳೋದು. ಬಟ್ ಗಾಲ್ ಬ್ಲಾಡರ್ ಅಲ್ಲಿ ಇರೋ ತನಕ ಐ ಆಮ್ ಕಂಫರ್ಟಬಲ್. ಓಕೆ. ಸೊ ಹಾಗಿದ್ರೆ ಲೊಕೇಶನ್ ಆಫ್ ದ ಸ್ಟೋನ್ ಮ್ಯಾಟರ್ ಆಗುತ್ತೆ, ಸ್ಟೋನ್ ಯಾವ ಜಾಗದಲ್ಲಿ ಇದೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಅಂತ. ಅದು ಟ್ರೀಟ್ಮೆಂಟ್ಗೂ ಮ್ಯಾಟರ್ ಆಗುತ್ತೆ ಸರ್? ಹೌದು. ಈಗ ಬರೀ ಗಾಲ್ ಬ್ಲಾಡರ್ ಅಲ್ಲಿ ಪಿತ್ತಕೋಶದ ಒಳಗಡೆ ಇದ್ರೆ ಅದಕ್ಕೆ ನಾವು ಶಸ್ತ್ರಚಿಕಿತ್ಸೆಯಲ್ಲಿ ಪಿತ್ತಕೋಶನ ತೆಗಿತೀವಿ. ಸೊ ಗಾಲ್ ಬ್ಲಾಡರ್, ಎಂಟೈರ್ ಗಾಲ್ ಬ್ಲಾಡರ್ ಅನ್ನ ತೆಗೆದ್ಬಿಟ್ಟು ಬರ್ತೀವಿ, ಬರೀ ಕಲ್ಲನ್ನು ತೆಗಿಯೋದಿಲ್ಲ. ಇಡೀ ಗಾಲ್ ಬ್ಲಾಡರ್ ತೆಗಿಯಂತ ಶಸ್ತ್ರಚಿಕಿತ್ಸೆ ನಾವು ಮಾಡ್ಬೋದು.
ಅದು ಅಲ್ಲಿಂದ ಜರುಗಿ ಕಲ್ಲು ಪಿತ್ತ ನಾಳದಲ್ಲಿ ಎಲ್ಲಾದ್ರೂ ಬಂದು ಸಿಕ್ಕಾಕೊಂಡಿದ್ರೆ ಆವಾಗ ನಾವು ಇನ್ನೊಂದು ERCP ಅಂತ ಅಂದ್ರೆ ಬಾಯಿಂದ ಒಂದು ಎಂಡೋಸ್ಕೋಪಿ ಹಾಕಿ ಪಿತ್ತ ನಾಳ ಒಳಗಡೆ ಹೋಗಿ ಆ ಕಲ್ಲನ್ನ ಕ್ಲಿಯರ್ ಮಾಡಿ ಅಲ್ಲೊಂದು ಸ್ಟೆಂಟ್ ಅಂತ ಹಾಕಿ ಬರಬೇಕು. ನಂತರ ಗಾಲ್ ಬ್ಲಾಡರ್ ತೆಗಿಯಂಥದ್ದು. ಸೊ ಎರಡು ಸರ್ಜರಿ ಇಂಟರ್ವೆನ್ಷನ್ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ಬೋದು. ಸೊ ಸ್ಟೋನ್ ಎಲ್ಲಿದೆ ಅನ್ನೋದ್ರ ಮೇಲೆನೂ ನಮ್ಮ ಟ್ರೀಟ್ಮೆಂಟ್ ಡಿಫರ್ ಆಗುತ್ತೆ. ಬರೀ ಪಿತ್ತ ಕೋಶ ಒಳಗಡೆ ಇದ್ರೆ ಒಂಥರ, ಪಿತ್ತ ನಾಳ ಒಳಗಡೆನೂ ಇದ್ರೆ 2 ಟ್ರೀಟ್ಮೆಂಟ್ಸ್ ಆಗುತ್ತೆ. ಓಕೆ. ಸೊ ಬರೀ ಸ್ಟೋನ್ ಅನ್ನು ತೆಗಿಬಹುದು, ಸಮ್ ಟೈಮ್ಸ್ ಇಡೀ ಪಿತ್ತಕೋಶವನ್ನ ತೆಗೆಯುವಂತ ಚಾನ್ಸಸ್ ಕೂಡ ಇರುತ್ತೆ ಅಂತ ನೀವು ತಪ್ಪ ಅರ್ಥ ಮಾಡ್ಕೊಂಡ್ರಿ. ಪಿತ್ತಕೋಶದಲ್ಲಿ ಇರೋ ತನಕ ಇಡೀ ಪಿತ್ತಕೋಶನ್ನೇ ತೆಗಿತೀವಿ. ಓಕೆ. ಸ್ಟ್ಯಾಂಡರ್ಡ್ ಇದರಲ್ಲಿ ನೀವು ಇಲ್ಲಾದ್ರೂ ಮಾಡ್ಕೊಳ್ಳಿ, ಬೇರೆ ದೇಶದಲ್ಲಾದ್ರೂ ಮಾಡ್ಕೊಳ್ಳಿ. ಇದು ಬರೀ ಸ್ಟೋನ್ ತೆಗಿಯಂತದ್ ಸರ್ಜರಿ ಎಲ್ಲೂ ಮಾಡೋದಿಲ್ಲ. ಇಟ್ ಇಸ್ ನಾಟ್ ಸೈಂಟಿಫಿಕ್. ಆಯ್ತಾ? ಸೊ ಇಡೀ ಪಿತ್ತಕೋಶನ್ನೇ ತೆಗಿಬೇಕಾಗುತ್ತೆ. ಬರೀ ಕಲ್ಲು ತೆಗಿಯೋದು ಎಲ್ಲಿ ಅಂತಂದ್ರೆ ಪಿತ್ತ ನಾಳದಲ್ಲಿ ಸಿಕ್ಕಾಕೊಂಡಾಗ. ಪಿತ್ತನಾಳ ಇಸ್ ದ ಕನೆಕ್ಷನ್ ಬಿಟ್ವೀನ್ ಲಿವರ್ ಇಂದ ನಮ್ ಕರುಳಿಗೆ. ಅಲ್ಲಿ ಆ ಕನೆಕ್ಷನ್ ಅಲ್ಲಿ ಇದ್ದಾಗ ಅದನ್ನ ತೆಗೆದ್ಬಿಟ್ರೆ ಮತ್ತೆ ನಾಳೆ ಪಿತ್ತ ರಸ ಬರಕ್ಕೆ ದಾರಿ ನಾವು ತೆಗಿಲಿಕ್ಕೆ ಬರೋದಿಲ್ಲ. ಸೊ ಅಲ್ಲಿ ಇದ್ದಾಗ ಮಾತ್ರ ಬರೀ ಸ್ಟೋನ್ ಅನ್ನು ತೆಗೆದ್ಬಿಟ್ಟು ಬರ್ತೀವಿ. ಸೊ ಪಿತ್ತ ನಾಳದಲ್ಲಿದ್ರೆ ಸ್ಟೋನ್ ತೆಗಿತೀವಿ. ಆ ತರ ಪೇಷಂಟ್ ಅಲ್ಲೂ ಆ ಸ್ಟೋನ್ ತೆಗೆದ ಮೇಲೆ ಪಿತ್ತಕೋಶನ ತೆಗಿಲೇಬೇಕು. ಸೊ ಪಿತ್ತಕೋಶ ಇಸ್ ಕನೆಕ್ಟೆಡ್ ಟು ದ ಪಿತ್ತನಾಳ. ಸೊ ಪಿತ್ತನಾಳದಲ್ಲಿರೋ ಸ್ಟೋನ್ ತೆಗೆದೆ ಪಿತ್ತಕೋಶನ ಪೂರ್ತಿ ತೆಗಿಲೇಬೇಕು. ಓಕೆ. ಸೊ ಹಾಗಾಗಿ ಪಿತ್ತಕೋಶದಲ್ಲಿರ್ಲಿ ಅಥವಾ ಪಿತ್ತನಾಳದಲ್ಲಿರ್ಲಿ ಸ್ಟೋನ್ಗಳು, ಬಟ್ ತೆಗೆಯುವಂತದ್ದು ಪಿತ್ತಕೋಶವನ್ನ ತೆಗಿಲೇಬೇಕಾಗತ್ತೆ ಅಂತ. ಪಿತ್ತಕೋಶನ ತೆಗಿಲೇಬೇಕು. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಪಿತ್ತಕೋಶ ಇಲ್ಲದೆ ಇದ್ರೂ ಬದುಕಬಹುದಾ ಅಂತ? ಖಂಡಿತ ಬದುಕಬಹುದು. ನಾನು ಮುಂಚೆ ಹೇಳಿರೋ ಹಾಗೆ ಅದನ್ನ ಪಿತ್ತ ರಸದಲ್ಲಿರುವ ನೀರಿನ ಅಂಶನ ಹೀರ್ಕೊಳ್ಳೋ ಕೆಲಸ ಪಿತ್ತಕೋಶದ್ದು. ಈಗ ನಾನು ಪಿತ್ತಕೋಶನ ತೆಗೆದ್ಬಿಟ್ರೆ ಕಾನ್ಸಂಟ್ರೇಟಿಂಗ್ ಆರ್ಗನ್ ಇಲ್ಲದೆ ಹೋಯಿತು, ಬಟ್ ಪಿತ್ತರಸ ಲಿವರ್ ಇಂದಾನೆ, ಇವತ್ತು ಲಿವರ್ ಇಂದಾನೆ ಬರ್ತದೆ, ನಾಳೆ ಪಿತ್ತಕೋಶ ತೆಗೆದ್ಮೇಲೂ ಲಿವರ್ ಇಂದಾನೆ ಬರ್ತದೆ. ಹೌದಾ? ಸೊ ನಿಮ್ ಡೈಜೆಸ್ಟಿವ್ ಕೆಪಾಸಿಟಿ ಆಗ್ಲಿ ಅಥವಾ ಬೇರೆ ಆಗ್ಲಿ ಏನು ಡಿಫ್ರೆನ್ಸ್, ಏನು ವ್ಯತ್ಯಾಸ ಕಂಡು ಬರಲ್ಲ ನಿಮ್ಗೆ. ಇಟ್ ಇಸ್ ಗೋಯಿಂಗ್ ಟು ಬಿ ದ ಸೇಮ್. ಸೊ ಕಾನ್ಸಂಟ್ರೇಟಿಂಗ್ ಮೀಡಿಯಂ ಇಲ್ಲ ಅಷ್ಟೇ. ಓಕೆ. ಸೊ ನೀವು ಆರಾಮಾಗಿ ಬದುಕಬಹುದು. ಜೀರ್ಣಕ್ರಿಯೆಗೆ ಏನು ಸಮಸ್ಯೆ ಆಗಲ್ಲ. ಕೆಲವೊಬ್ಬರಿಗೆ ಈಗ ಕಾನ್ಸಂಟ್ರೇಟ್ ಆಗಿ ಬರ್ತಿಲ್ಲ, ದೇರ್ ಇಸ್ ಮೋರ್ ಬೈಲ್ ಜ್ಯೂಸ್ ಕಮ್ಮಿಂಗ್. 1.5 ಲೀಟರ್ ಯಾವ್ದು ಕಾನ್ಸಂಟ್ರೇಟ್ ಆಗಿ ಬರ್ತಿತ್ತು ಈಗ ಡೈರೆಕ್ಟ್ಲಿ ಇಂಟೆಸ್ಟೈನಿಗೆ ಬರೋದ್ರಿಂದ ಒಂದಿಷ್ಟು ಜನಕ್ಕೆ ಆಪರೇಷನ್ ನಂತರ ಸ್ವಲ್ಪ ಲೂಸ್ ಮೋಷನ್ಸ್ ಆಗೋ ಸಾಧ್ಯತೆಗಳು ಇದೆ. ಬಟ್ ಬೈ ಅಂಡ್ ಲಾರ್ಜ್ ದ ಇನ್ಸಿಡೆನ್ಸ್ ಪರ್ಸೆಂಟೇಜ್ ಆಫ್ ಪೀಪಲ್ ಯಾರಿಗೆ ಇದು ಆಗುತ್ತೆ ಅದು ಕಮ್ಮಿ. ಅಂಡ್ ಅವರಿಗೂ ಸ್ವಲ್ಪ ದಿವಸ ನಂತರ ಅದು ಬಾಡಿ ಅಡಾಪ್ಟ್ ಮಾಡ್ಕೊಂಡ್ಬಿಡುತ್ತೆ. ದೇವರು ಸೃಷ್ಟಿ ಮಾಡಿರೋದು ಅದ್ಭುತ, ಅದು ಅಡಾಪ್ಟ್ ಮಾಡ್ಕೊಂಡ್ಬಿಡುತ್ತೆ. ಕೆಲವೊಬ್ಬರಿಗೆ ಅಡಾಪ್ಟ್ ಆಗಿಲ್ಲ ಅನ್ನೋರಿಗೆ ಕೆಲವೊಂದು ನಾವು ಸ್ವಲ್ಪ ಮಾತ್ರೆಗಳು ಕೊಡಬೇಕಾಗಬಹುದು. ಬಟ್ ದ ಪರ್ಸೆಂಟೇಜ್ ಇಸ್ ಸ್ಮಾಲ್. ಪೋಸ್ಟ್ ಕೋಲಿಸಿಸ್ಟೆಕ್ಟಮಿ ಡಯರಿಯಾ ಅಂತ ಕರಿತೀವಿ, ಅದು ಕೆಲವೊಬ್ಬರಿಗೆ ಆಗುತ್ತೆ. ಬಟ್ ಮೆಜಾರಿಟಿ ಪಾಪ್ಯುಲೇಷನ್ಗೆ ಬಾಡಿ ಅಡಾಪ್ಟ್ ಮಾಡ್ಕೊಂಡ್ಬಿಡುತ್ತೆ, ಏನೋ ಡಿಫರೆನ್ಸ್ ಆಗೋದಿಲ್ಲ. ಓಕೆ. ಹಾಗಿದ್ರೆ ಡಾಕ್ಟರ್, ಈಗ ಸರ್ಜರಿ ಆದ್ಮೇಲೆ ಒಂದ್ಸಲ ಈ ತರ ನೀವು ಹೇಳಿದ್ರಿ ಇಡೀ ಪಿತ್ತಕೋಶವನ್ನೇ ತೆಗಿಬೇಕಾಗತ್ತೆ ಅಂತ. ಈಗ ಕಿಡ್ನಿ ಸ್ಟೋನ್ ಅಲ್ಲಾದ್ರೆ ಒಂದ್ಸಲ ಫಾರ್ಮ್ ಆಗಿ ತೆಗೆದ್ಮೇಲೂ ಕೂಡ ಮತ್ತೆ ಕಿಡ್ನಿ ಸ್ಟೋನ್ ಫಾರ್ಮ್ ಆಗುತ್ತೆ ಅನ್ನೋದಿರುತ್ತೆ. ಸೊ ಇಲ್ಲಿ ಡೌಟ್ ಬರುತ್ತೆ, ಡಾಕ್ಟ್ರು ಇಡೀ ಪಿತ್ತಕೋಶವನ್ನೇ ತೆಗ್ದಿದ್ದಾರೆ, ಇನ್ನು ಸ್ಟೋನ್ ಫಾರ್ಮ್ ಆಗುತ್ತಾ ಅಂತ, ಹೇಗೆ? ಓಕೆ, ಇದು ಆನ್ಸರ್ ಮಾಡ್ಲಿಕ್ಕೆ ಮತ್ತೆ ಸ್ವಲ್ಪ ಸೈನ್ಸ್ ಹೆಲ್ಪ್ ತಗೋಬೇಕು. ಓಕೆ. ಈಗ ಒಂದು ನಾನು ಅವಾಗ ಹೇಳಿರೋ ಹಾಗೆ ಸೂಪರ್ ಸ್ಯಾಚುರೇಷನ್ ಕಾನ್ಸೆಪ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಈಗ ಪಿತ್ತರಸ 1.5 ಲೀಟರ್ ಬರುತ್ತೆ ಅಂತ ಹೇಳದ್ನ, ಊಟದ ಮಧ್ಯ ಅದು ಹೋಗಿ ಗಾಲ್ ಬ್ಲಾಡರ್ ಅಲ್ಲಿ ಇರುತ್ತೆ ಅಂತ ಹೇಳದ್ನ, ಇದನ್ನ ಒಂದ್ ಕಡೆ ತಲೆ ಇಲ್ಲಿ ಇಟ್ಕೊಳ್ಳಿ. ಈಗ ಇನ್ನೊಂದು ಲೋಟ ನೀರು ತಗೊಳ್ಳಿ, ಅದ್ರಲ್ಲಿ ಸ್ವಲ್ಪ ಮಣ್ಣು ಹಾಕಿ ಅದನ್ನ ಸ್ಟಿರ್ ಮಾಡಿ ಬಿಡಿ. ಆ ಮಣ್ಣು ಆ ಇಡೀ ನೀರಲ್ಲಿ ಮಣ್ಣು ಫುಲ್ ಇದು ಆಗಿರುತ್ತೆ. ಈಗ ಅದನ್ನ ನೀವು ಮುಟ್ಟದೇನೆ ಸುಮ್ನೆ ಹಾಗೇನೆ ಒಂದು 10-15 ನಿಮಿಷ ಬಿಟ್ರೆ ಆ ಮಣ್ಣು ಸೆಟಲ್ ಆಗುತ್ತೆ. ಹೌದಾ? ತಿಳಿ ನೀರು ಮೇಲೆ ಇರುತ್ತೆ. ಈಗ ಇದನ್ನೇ ನಾನು ಉಪ್ಪು ಇಟ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಹೌದಾ? ಈಗ ಇದೇ ನೀರು ನಾನು ಡೈರೆಕ್ಟ್ಲಿ ಬರೀ ಟ್ಯಾಂಕ್ ಇಂದ ಎಲ್ಲೂ ನಿಲ್ಲಕ್ ಬಿಡದೇನೆ ಹರಿತಿರೋ ನೀರಲ್ಲಿ ನೀವು ಇದನ್ನ ಸೆಪರೇಟ್ ಮಾಡಕ್ ಆಗುತ್ತಾ? ಆಗಲ್ಲ. ಆ ಮಣ್ಣು ಮಿಕ್ಸ್ ಆಗೇ ಇರುತ್ತೆ. ಹೌದು. ಅದೇ ಕಾನ್ಸೆಪ್ಟ್. ಈಗ
ಕೊಲೆಸ್ಟ್ರಾಲಿನ್ ಅಂಶ ಇನ್ನೂ ಆ ಪೇಷಂಟ್ ಅಲ್ಲಿ ಜಾಸ್ತಿನೇ ಇರುತ್ತೆ ಪಿತ್ತದಲ್ಲಿ. ಸ್ಟೋನ್ ಅಷ್ಟೇ ತೆಗ್ದಿರೋದಲ್ವಾ? ಅಲ್ಲ, ನಾನು ಅಂದ್ರೆ ಹೇಳ್ತಿರೋದು ಆಪರೇಷನ್ ಅಲ್ಲಿ ಸ್ಟೋನ್ ಹೋಗಿರತ್ತೆ. ಈಗ ಒಂದು ಸಲ ಸರ್ಜರಿ ಆಯ್ತು, ಟ್ರೀಟ್ಮೆಂಟ್ ಆಯ್ತು ಅಂದಾಗ ಸ್ಟೋನ್ ಅಷ್ಟೇ ಹೋಗಿರುತ್ತೆ, ಬಟ್ ಕೊಲೆಸ್ಟ್ರಾಲ್ ಲೆವೆಲ್ ಆ ಪೇಷಂಟ್ ಅಲ್ಲಿ ಇದ್ದೇ ಇರುತ್ತೆ ಅಂತ. ಕರೆಕ್ಟ್. ಆದ್ರೆ ನಾವು ಯಾಕೆ ಮತ್ತೆ ಸ್ಟೋನ್ ಫಾರ್ಮ್ ಆಗಲ್ಲ ಅಂದ್ರೆ ಆ ಪಿತ್ತರಸ ಬಂದು ಇಲ್ಲಿ ಒಂದು ಊಟದ ಮಧ್ಯ ಸ್ಥಗಿತವಾಗಿ ಸ್ಟಾಪ್ ಆಗಿ ನಿಂತಿರೋ ಚಾನ್ಸೇ ಇಲ್ವಲ್ಲ, ಜಾಗನೇ ಇಲ್ಲ. ಗಾಲ್ ಬ್ಲಾಡರ್ ತೆಗೆದ್ಬಿಟ್ಟಿದೀನಿ. ಓಕೆ, ಸೊ ಅದು ಹರಿತಾನೆ ಇರುತ್ತೆ. ಹರಿತಾನೆ ಇದ್ರೆ ನಿಂತ್ರೆ ತಾನೇ ಆ ಮಣ್ಣು ಸೆಟಲ್ ಆಗೋದು. ಹೌದು, ನಾವು ನಿನ್ನಕ್ಕೆ ಬಿಡ್ತಿಲ್ವೇ. ಸೊ ನಾವ್ ವಿ ಆರ್ ಸ್ಟಿಲ್ ಸಾಲ್ವಿಂಗ್ ಓನ್ಲಿ ದ ಸಿಂಪ್ಟಮ್ ಪ್ರಾಬ್ಲಮ್. ಅಂದ್ರೆ ನಾವು ಗಾಲ್ ಬ್ಲಾಡರ್ ತೆಗ್ದಿದೀವಿ, ಸ್ಟೋನ್ ಫಾರ್ಮೇಶನ್ ಆಗಲ್ಲ. ಬಟ್ ಕೊಲೆಸ್ಟ್ರಾಲ್ ಮತ್ತೆ ನೀವು ಆಕ್ಟಿವಿಟಿ ಮಾಡಬೇಕು, ವೇಟ್ ರೆಡ್ಯೂಸ್ ಮಾಡ್ಕೋಬೇಕು, ಅದೆಲ್ಲ ಇನ್ನೂ ಇದೆ. ಬಟ್ ಸ್ಟೋನ್ ಫಾರ್ಮೇಶನ್ ಆಗೋ ಚಾನ್ಸಸ್ ಇಲ್ಲ, ಬಿಕಾಸ್ ಸೈಂಟಿಫಿಕಲಿ ದೇರ್ ಇಸ್ ನೋ ಪ್ಲೇಸ್ ಟು ಸ್ಟಾಪ್. ಓಕೆ, ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ಮುಖಾಂತರನೇ ತಿಳಿಸ್ಕೊಟ್ಟಿದ್ದೀರಾ ಸರ್. ಯಾಕಂತ ಹೇಳಿದ್ರೆ ಕೆಲವೊಂದಿಷ್ಟು ಮೆಡಿಕಲ್ ಟರ್ಮ್ಸ್ ಗಳು ಅರ್ಥ ಆಗಲ್ಲ ಕಾಮನ್ ಜನರಿಗೆ, ಡಾಕ್ಟರ್ಸಿಗೆ ಅರ್ಥ ಆಗತ್ತೆ ಅಥವಾ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಅರ್ಥ ಆಗತ್ತೆ, ಆದ್ರೆ ಜನರಿಗೆ ಏನ್ ಹೇಳ್ತಿದ್ದಾರೆ ಅನ್ನೋದು ಸ್ವಲ್ಪ ಕಷ್ಟ ಆಗತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ. ಡಾಕ್ಟರ್, ಈಗ ಸರ್ಜರಿ ವಿಚಾರದಲ್ಲಿ ಬಂದಾಗ ಈಗ ಅಡ್ವಾನ್ಸ್ ಟೆಕ್ನಾಲಜಿಲಿ ನಾವು ನೋಡ್ತೀವಿ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದೆ, ಸೊ ಅಥವಾ ರೋಬೋಟಿಕ್ ಸರ್ಜರಿಗಳೆಲ್ಲ ಇದಾವೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಸ್ಟೋನ್ ರಿಮೂವ್ ಮಾಡುವಂಥದ್ದು, ಈ ಪ್ರೊಸೀಜರ್ ಅಲ್ಲಿ ಯಾವ ಸರ್ಜರಿನ ಮಾಡ್ತೀರಾ? ಓಪನ್ ಸರ್ಜರೀಸ್ ಇರುತ್ತೆ, ಸೊ ಯಾವ್ದನ್ನ ಪ್ರಿಫರ್ ಮಾಡ್ತೀರಾ ಅಂತ? ಸೊ 3 ತರ ನಾವು ಸರ್ಜರಿ ಮಾಡ್ಬೋದು. ಓಪನ್ ಸರ್ಜರಿನೂ ಮಾಡ್ಬೋದು, ಲ್ಯಾಪ್ರೋಸ್ಕೋಪಿಕ್ ಅಥವಾ ಮಿನಿಮಲಿ ಇನ್ವೇಸಿವ್ ಅಂತ, ಅದು ಲ್ಯಾಪ್ರೋಸ್ಕೋಪಿಕ್ ಆಗಿರ್ಬೋದು, ರೋಬೋಟಿಕ್ ಆಗಿರ್ಬೋದು. 3ರಲ್ಲೂ ನಾವು ಗಾಲ್ ಬ್ಲಾಡರ್ ತೆಗಿಯಂತ ಸರ್ಜರಿ ಮಾಡಬಹುದು. ಈಗ ಬರ್ತಾ ಬರ್ತಾ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಅಲ್ಲಿ ನಾವು ಓಪನ್ ಸರ್ಜರಿದು ಪರ್ಸೆಂಟೇಜಸ್ ತುಂಬಾನೇ ಕಡಿಮೆ ಆಗಿದೆ. ಅಷ್ಟು ಉದ್ದ ಮುಂಚೆ 5 ರಿಂದ 6 ಇಂಚ್ ಅಷ್ಟು ಇಲ್ಲಿ ಹೊಟ್ಟೆ ಕುಯ್ದ್ಬಿಟ್ಟು ನಾವು ಆ ಪಿತ್ತಕೋಶ ತೆಗಿತಿದ್ವಿ. 3-5 ದಿವಸ 6 ದಿವಸ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಗಿರ್ತಿತ್ತು, ನೋವು ಜಾಸ್ತಿ ಅದೆಲ್ಲ ಇರ್ತಿತ್ತು. ಈಗ ಅದೆಲ್ಲ ಹೊರಟೋಗಿದೆ. ಅದರ ನಂತರ 90s ಎಂಡ್ ಆಫ್ 90s ಇಂದಾನೆ ನಾವು ಇಂಡಿಯಾದಲ್ಲಿ ಲ್ಯಾಪ್ರೋಸ್ಕೋಪಿ ಮಾಡಕ್ ಶುರು ಮಾಡಿದ್ವಿ. ಸೊ ಚಿಕ್ಕ 4 ಹೋಲ್ಸ್, ಇಷ್ಟು 1 ಸೆಂಟಿಮೀಟರ್ ಅಷ್ಟು ಚಿಕ್ಕ ತೂತ ಮಾಡಿ ಇಡೀ ಗಾಲ್ ಬ್ಲಾಡರ್ ಅನ್ನು ತೆಗಿಯಂತ ಸರ್ಜರೀಸ್ ಲ್ಯಾಪ್ರೋಸ್ಕೋಪಿಕಲ್ ಆಗುತ್ತೆ. ಎಷ್ಟು ಅಂತಂದ್ರೆ ಬೆಳಗ್ಗೆ ಅಡ್ಮಿಟ್ ಆಗಿ ಆಪರೇಟ್ ಮಾಡಿ ಸೇಮ್ ದಿವಸನೂ ಕಳಿಸ್ಬೋದು, ಅಥವಾ ನೆಕ್ಸ್ಟ್ ಡೇ ಒಂದೇ ರಾತ್ರಿ ಹಾಸ್ಪಿಟಲ್ ಅಲ್ಲಿ ಇರೋಂಥದ್ದು ಮಾಡಿನೂ ಕಳಿಸ್ಬೋದು. ಅದು ಲ್ಯಾಪ್ರೋಸ್ಕೋಪಿಕ್ ಆಗಿರ್ಬೋದು, ರೋಬೋಟಿಕ್ ಆಗಿರ್ಬೋದು, ಅದನ್ನು ನಾವು ಮಾಡ್ತಿದೀವಿ. ಈಗ ಬಂದಿರೋದು ಅನ್ನೋದು ಸ್ವಲ್ಪ ತಪ್ಪಾಗುತ್ತೆ. ರೋಬೋಟ್ ಅನ್ನೋದು ನಮ್ಮ ಹತ್ರ ಒಂದು 15-20 ವರ್ಷದಿಂದಾನೇ ಇದೆ. ಬಟ್ ಇನ್ನು ಜಾಸ್ತಿ ಸ್ಕೇಲ್ ಅಲ್ಲಿ ಈಗ ಕಂಡು ಬರ್ತಿರೋದು ಬಿಕಾಸ್ ಆಫ್ ಮೆನಿ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಈಗ ಜಾಸ್ತಿ ಬರ್ತಾ ಇದೆ. ಸೊ ರೋಬೋಟ್ ಇಂದನೂ ಈ ಸರ್ಜರೀಸ್ ನಾವು ಮಾಡ್ಬೋದು. ಸೊ ರೋಬೋಟಿಕ್ ಗಾಲ್ ಬ್ಲಾಡರ್ ರಿಮೂವಲ್ ಮಾಡ್ತಿದೀವಿ. ಸೊ ಅದರಲ್ಲೂ ಹಾಗೇನೆ ಇಟ್ ಇಸ್ ಈವನ್ ಸ್ಮಾಲರ್ ಕಟ್, 8 mm ಕಟ್ಸು ಮಾಡಿಬಿಟ್ಟು ವಿ ಕ್ಯಾನ್ ಡೂ ದ ಸೇಮ್ ಸರ್ಜರಿ. ಓಕೆ, ಸೊ ಈಗ ಹೆಚ್ಚಿನ ಜನರಲ್ಲಿ ಡಯಾಬಿಟೀಸ್ ಇರುತ್ತೆ ಅಥವಾ ಹೈಪರ್ ಟೆನ್ಷನ್ ಇರುತ್ತೆ. ಈ ಥರ ಪೇಷಂಟ್ಗಳಲ್ಲಿ ಸರ್ಜರಿ ಕಾಂಪ್ಲಿಕೇಟೆಡ್ ಆಗುವಂಥದ್ದು ಅಥವಾ ಅಂಥ ಪರ್ಸನಿಗೆ ಸ್ಟೋನ್ ಫಾರ್ಮ್ ಆಗುವಂಥ ಚಾನ್ಸಸ್ ಏನಾದರೂ ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಾ, ಹೇಗೆ ಅಂತ? ಸ್ಟೋನ್ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಅಂತ ಹೇಳೋದಿಲ್ಲ, ಬಟ್ ಈ ಕಾನ್ಸೆಪ್ಟು ಹಾರ್ಟಿಗೂ ಸಂಬಂಧಪಟ್ಟಿದ್ದು ಸೇಮೆ, ಇದಕ್ಕೂ ಸೇಮೆ. ಡಯಾಬಿಟಿಸ್ ಸುಮಾರು ವರ್ಷಗಳಿಂದ ಒಬ್ಬರಿಗಿದೆ ಅಂತ ಆದ್ರೆ ಅವರಿಗೆ ನೋವು ಅನುಭವಿಸೋದು ಸ್ವಲ್ಪ ಕಡಿಮೆ. ಯಾಕಂದ್ರೆ ಅದು ಡಯಾಬಿಟಿಸ್ ಶುಗರ್ ಲೆವೆಲ್ ಜಾಸ್ತಿ ಆಗಿ ನರ್ವ್ಸ್ ಅನ್ನು ಅಫೆಕ್ಟ್ ಮಾಡಿರುತ್ತೆ. ಸೊ ಈಗ ನನಗೂ ನಿಮಗೂ ನೋವು ಕಮ್ಮಿ ಇರುತ್ತೆ ಹೇಳ್ತಾರೆ ಅವರಿಗೆ. ಕರೆಕ್ಟ್. ಸೊ ಅವರಿಗೆ ಅವರಲ್ಲಿ ನೀವು ಕಾರ್ಡಿಯಾಲಜಿಸ್ಟ್ ಕೂಡ ಮಾತಾಡಿದ್ರೆ ಅವ್ರು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತಾರೆ. ಅವ್ರಿಗೆ ನೋವೇ ಆಗ್ತಿರಲ್ಲ, ಬಟ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿರುತ್ತೆ, ಎದೆ ನೋವು ಅಂತ ಇರಲ್ಲ. ಅದೇ ತರ ಅವರಿಗೆ ಗಾಲ್ ಬ್ಲಾಡರ್ ಅಲ್ಲಿ ನೋವು ಇನ್ಫೆಕ್ಷನ್ ಶುರು ಆದಾಗ ನಂಗೂ ನಿಮಗೂ ನೋವು ಆದ್ರೆ ಅವರಿಗೆ ಸ್ವಲ್ಪ ಲೇಟ್ ಸ್ಟೇಜ್ ಅಲ್ಲಿ ಹೋದ ಮೇಲೆ ಅವ್ರಿಗೆ ನೋವು ಗೊತ್ತಾಗುತ್ತೆ. ಸೊ ಅವಾಗ ಕಾಂಪ್ಲಿಕೇಶನ್ಸ್ ಆರ್ ಹೈಯರ್. ಸೊ ಕಾಂಪ್ಲಿಕೇಶನ್ಸ್ ಆದಾಗ ಸರ್ಜರಿನೂ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಸೊ ರಿಕವರಿ ಪೀರಿಯಡ್ ಬಿಕಮ್ಸ್ ಲಾಂಗರ್. ಸೊ ವೋಂಡ್ ಹೀಲಿಂಗ್ ಇಸ್ ಸ್ಲೋವರ್. ಸೊ ಹಂಗಾಗಿ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ನಾವು ಇನ್ನೂ ಚೂರು ಜಾಸ್ತಿ ಗಮನ ಕೊಡ್ತೀವಿ. ಸ್ವಲ್ಪ ಬೇಗ ಸರ್ಜರಿ ಕಾಂಪ್ಲಿಕೇಟ್ ಆಗಕ್ಕಿಂತ ಮುಂಚೆ ಆಪರೇಟ್ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್. ಇಟ್ ಇಸ್ ಮೋರ್ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇರುತ್ತೆ. ಓಕೆ, ಸೊ ಒಂದು ರೀತಿ ಕನೆಕ್ಷನ್ ಇದೆ, ಹಾಗಂತ ಹೇಳಿ ಹೆದರ್ಕೊಳ್ಳುವಂತ ಅವಶ್ಯಕತೆ ಏನಾದ್ರೂ ಇಲ್ಲ. ಹೆದರ್ಕೋಬೇಕು ಅಂತಿಲ್ಲ, ಬಟ್ ಜನರಲಿ ಡಯಾಬಿಟಿಸ್ ಅಲ್ಲಿ ಈಗ ಹೇಳೋ ತರಾನೇ ಈಗ ಗಾಯ ಆದ್ರೆ
ಕರೆಕ್ಟಾಗಿ ನೋಡ್ಕೊಳ್ಳಿ, ಕ್ಲೀನಾಗಿ ವಾಸಿ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಅದು ಇನ್ಫೆಕ್ಷನ್ ಆಗಿ ಗ್ಯಾಂಗ್ರೀನ್ ಆಗೋ gangrene ಆಗೋ ತನಕನೂ chances ಎಲ್ಲ ಹೋಗುತ್ತೆ ಅಂತ. ಆಗುತ್ತೆ ಹೌದು. ಅಂತ. ಸೊ ಅದೇ ತರ ಗಾಲ್ ಬ್ಲಾಡರ್ ಸ್ಟೋನ್ ಇದ್ರೆ ಐ ಥಿಂಕ್ ಇಟ್ ಇಸ್ ಬೆಟರ್ ಟು ಟ್ರೀಟ್ ರಾದರ್ ದೆನ್ ಕಾಂಪ್ಲಿಕೇಶನ್ ಆಗೋ ತನಕ ಕಾದು ಆಮೇಲೆ ದೊಡ್ಡ ಪಿತ್ತನಾಳದಲ್ಲಿ ಜರುಗಿ ಹೋಗಿ ಅದು ಒಂದು ಸರ್ಜರಿ ಮಾಡಿ ಇದನ್ನು ಮಾಡಿ, ಅಥವಾ ಕನ್ವರ್ಟ್ ಕೆಲವೊಂದ್ಸತಿ ಅದು ತುಂಬಾ ಇನ್ಫೆಕ್ಷನ್ ಆದಾಗ ನಾವು ಮತ್ತೆ ಓಪನ್ ಸರ್ಜರಿ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ಬೋದು. ಅದು ಬಂದ್ರೆ ಮತ್ತೆ ಅದು ವೂಂಡ್ ಹೀಲಿಂಗು ಎಲ್ಲ ಕಾಂಪ್ಲಿಕೇಟ್ ಆಗುತ್ತೆ. ಓಕೆ ಓಕೆ ಹಂಗಾಗಿ ಓಕೆ ಸರ್, ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಅಡ್ವೈಸ್ ಇದೆಯಾ? ನೀವು ಹೇಳಿದ್ರೆ ಆಗಲೇ ಮಾತಾಡ್ತಾ, ಸೊ ಇದು ಎಲ್ರಿಗೂ ತೊಂದರೆ ಕೊಡೋದಿಲ್ಲ ಅಂಟಿಲ್ ನಿಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋ ತನಕ ಅಂತ. ಸೊ ಯಾವಾಗ ಎಚ್ಚೆತ್ಕೋಬೇಕಾಗತ್ತೆ, ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸ್ಟೋನ್ ಫಾರ್ಮ್ ಆಗದೇ ಇರೋ ರೀತಿಯಲ್ಲಿ ತಡೆಯೋದಕ್ಕಾಗತ್ತಾ? ಯಾಕಂದರೆ ಎಲ್ಲ ಆರೋಗ್ಯ ಸಮಸ್ಯೆಯಲ್ಲೂ ನಾವು ಒಂದು ನೋಡುವಂಥದ್ದು ಲಕ್ಷಣ ಹೇಗಿರುತ್ತೆ, ಇದಕ್ಕೆ ಕಾರಣ ಏನು, ಫೈನಲ್ ಆಗಿ ಇದನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತಾ ಅಂತ. ಸೊ ಈ ಒಂದು ಕಾಮನ್ ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ ನಿಮ್ಮ ಕಡೆಯಿಂದ ಏನಾದರೂ ಸಲಹೆಗಳಿದೆಯಾ ಅಂತ? ಸೊ ನಾನು ಹೇಳಿರ್ತಾರೆ ಒಂದು ಕಾಂಪೊನೆಂಟ್ ಜೆನೆಟಿಕ್. ಸೊ ಜೆನೆಟಿಕ್ ಅಂದ್ರೆ ಅದನ್ನ ನಾವು ಏನೋ ಮಾಡೋದಕ್ಕಾಗಲ್ಲ, ಹುಟ್ಟುತ್ತಾನೆ ತಗೊಬಂದಿರ್ತೀವಿ. ಸೊ ಅದನ್ನ ನಾವು ತಡೀಲಿಕ್ಕೆ ಆಗೋದಿಲ್ಲ. ಬಟ್ ನಮ್ಮ ಜೀವನ ಶೈಲಿಯನ್ನ ನಾವು ಕರೆಕ್ಟ್ ಮಾಡ್ಕೊಂಡು, ಕರೆಕ್ಟ್ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡು, ನಮ್ಮ ಬಾಡಿ ವೇಟ್ ಅನ್ನು ಮೇಂಟೈನ್ ಮಾಡ್ಕೊಂಡಿದ್ರೆ ಐ ಥಿಂಕ್ ಒಂದು ಪರ್ಸೆಂಟೇಜ್ ಆಫ್ ಇದನ್ನ ನಾವು ತಡಿಬಹುದು. ಒಂದು. ಎರಡನೇದು, ಆನ್ಯುವಲ್ ಹೆಲ್ತ್ ಚೆಕ್ಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಅದು ಮಾಡಲೇಬೇಕು. ಅದು ನಮ್ಮ ಗಾಡಿನೇ ನಾವು ವರ್ಷ ಒಂದೊಂದು ಸರ್ವಿಸಿಂಗ್ ಹಿಂಗೆ ಕೊಟ್ಟಾಗ ಇದು ಬಾಡಿ ನಾವು ಸರ್ವಿಸಿಂಗ್ ಅಂತ ಅಲ್ಲ, ಬಟ್ ಅಟ್ಲೀಸ್ಟ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳೋದು ಇಸ್ ಅ ವೆರಿ ಗುಡ್ ಹ್ಯಾಬಿಟ್. ಸೊ ಅದನ್ನು ಆ್ಯನ್ಯುವಲ್ ಹೆಲ್ತ್ ಚೆಕ್ಸ್ ನಾವು ಮಾಡಲೇಬೇಕು. ಮಾಡಿದಾಗ ಏನಾದರೂ ತೊಂದರೆಗಳು ಕಂಡು ಬಂದರೆ ನಿಮ್ಮ ಡಾಕ್ಟರನ್ನು ಮೀಟ್ ಮಾಡಿಕೊಂಡು, ಸ್ವಂತ ನಾನೇ ಈ ಮಾತ್ರೆ ತಿಂತೀನಿ, ನಮ್ಮ ಪಕ್ಕದ ಮನೆಯವ್ರಿಗೆ ತಿಂದಿದ್ರು ಅದು ಕರ್ಗೋಯ್ತು, ಸೆಲ್ಫ್ ಮೆಡಿಕೇಟ್ ಮಾಡೋದಕ್ಕಿಂತ ಒಂದು ಡಾಕ್ಟರ್ ಕ್ವಾಲಿಫೈಡ್ ಪ್ರೊಫೆಷನಲ್ ಹತ್ರ ನೀವು ಕೇಳ್ಕೊಂಡ್ರೆ ಯು ವಿಲ್ ಗೆಟ್ ಟ್ರೀಟ್ಮೆಂಟ್ಸ್. ಈಗ ಗಾಲ್ ಬ್ಲಾಡರ್ ಸ್ಟೋನ್ ಈಗ ನಮ್ಮ ಹತ್ರ ಬಂದರೆ ಸರ್ಜರಿ ಬೇಕಾ ಬೇಡವಾ ಏನು ಅಂತ ಅದ್ರ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾನು ನಿಮಗೆ ಮುಂಚೆ ಹೇಳಿರ್ತಾರೆ ಎಲ್ರಿಗೂ ಬಂದಿದ ತಕ್ಷಣ ಬನ್ನಿ ಅಂತ ಕರ್ಕೊಂಡೋಗಿ ಆಪರೇಷನಲ್ಲಿ ಹೊಟ್ಟೆ ಕುಯ್ಯೋದಿಲ್ಲ. ಸೊ ನಾವು ಎಜುಕೇಟ್ ಮಾಡ್ತೀವಿ ಹಿಂಗಿದೆ ಅಂತ. ಸೊ ಯು ಆರ್ ಅವೇರ್ ಆಫ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂಡ್ ದೆನ್ ಯು ಕ್ಯಾನ್ ಮೇಕ್ ಅನ್ ಇನ್ಫಾರ್ಮ್ಡ್ ಡಿಸಿಷನ್ ಅಂತ ಅಷ್ಟೇ. ಸೊ ಹೀಗೆ ಯು ಕ್ಯಾನ್ ಹೆದರ್ಕೊಳ್ಳೋಂಥದ್ದಿಲ್ಲ, ಬಟ್ good lifestyle, balanced diet, physical activity is very 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 important. Annual health checks is important. And then ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ಪಿತ್ತಕೋಶದಲ್ಲಿ ಕಲ್ಲು ಯಾಕೆ ಉಂಟಾಗುತ್ತೆ, ಇದರ ಹಿಂದೆ ಇರುವಂಥ ಕಾರಣಗಳೇನು, ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ, ಆ್ಯಂಡ್ ಪಿತ್ತಕೋಶದ ಪ್ರಯೋಜನಗಳು ಯಾವ ರೀತಿಯಾಗಿರುತ್ತೆ, ಸೊ ಎಲ್ಲ ವಿಚಾರದ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಒಂದು ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ ಯಾವ ಕಾರಣಕ್ಕೋಸ್ಕರ ಆಗುತ್ತೆ, ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.